ವೃಶ್ಚಿಕ ರಾಶಿಗೆ ರಾಶಿಫಲ ಹೇಗಿದೆ? ವೃಶ್ಚಿಕ ರಾಶಿಯವರಿಗೆ ಈ ರಾಶಿಯನ್ನು ತಗೊಂಡಾಗೆಲ್ಲ ನಮ್ಗೆ ಗಮನ ಬರ್ತಾ ಇರುತ್ತೆ. ನಮ್ಮ ದೇಶದ ನೆಚ್ಚಿನ ಪ್ರಧಾನಿಗಳದ್ದು ಕೂಡ ಇದೇ ರಾಶಿಯಾಗಿರುತ್ತೆ. ಹಾಗೆ ಈ ರಾಶಿಗೆ ಬಹು ವಿಶೇಷವಾಗಿ ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರದವರು ಈ ರಾಶಿಗೆ ಒಳಪಡ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಪ್ರಮುಖ ಗ್ರಹಗಳ ಬಲ ಈ ವರ್ಷದಲ್ಲಿ ಕಡಿಮೆ ಇದೆ. ಅಷ್ಟಮಕ್ಕೆ ಗುರು ಬರ್ತಾ ಇದ್ದಾನೆ ಅಂದರೆ ನಷ್ಟ, ಅಷ್ಟಮಂ ನಷ್ಟ ಸ್ಥಾನಂ. ಹಾಗೆಯೇ ನೋಡೋಕೆ ಹೋದಾಗ ಈ ವರ್ಷದಲ್ಲಿ ಸ್ವಲ್ಪ ಸವಾಲಿನ ವರ್ಷ ಅಂತ ಹೇಳುತ್ತೆ, ಚಾಲೆಂಜಿಂಗ್ ವರ್ಷ ಅಂತ ಹೇಳುತ್ತೆ, ಜಾಗೃತಿಯ ವರ್ಷ ಅಂತ ಹೇಳುತ್ತೆ. ನಿಮ್ಮ ಸ್ಥಾನಕ್ಕೆ ಚ್ಯುತಿ ಬರ್ತಕ್ಕಂಥದ್ದು, ಸ್ಥಾನಕ್ಕೆ ಕಂಟಕಗಳು ಬರ್ತಕ್ಕಂಥದ್ದು, ಹಿತಶತ್ರುಗಳು ಜಾಸ್ತಿ ಆಗ್ತಕ್ಕಂಥದ್ದು, ಆರ್ಥಿಕವಾಗಿ ಎಕ್ಸ್ಪೆಕ್ಟ್ಗಂತ ಜಾಸ್ತಿ ಖರ್ಚಾಗ್ತಕ್ಕಂಥ ಸಾಧ್ಯತೆ. ಆದರೂ ಕೂಡ ಸರ್ಕಲ್ ಚೆನ್ನಾಗಿರುತ್ತೆ, ನಿಮ್ಮ ಬಾಂಧವ್ಯಗಳು ಚೆನ್ನಾಗಿರುತ್ತೆ. ಎಷ್ಟೋ ಸರಿ ನಮ್ಮನ್ನು ತುಂಬ ಮೇಲಕ್ಕೆ ತೊಗೊಂಡು ಹೋಗ್ತಾ ಇರ್ತಾರೆ ಸಮಾಜದಲ್ಲಿ, ಆದರೆ ನಮ್ಮ ಪರ್ಸ್ನಲ್ ಲೈಫಿಗೆ ಬಂದಾಗ ಕಷ್ಟ ಇರುತ್ತೆ. ನಾವು ಗೊತ್ತಾಗೋದೇ ಇಲ್ಲ. ಒಳ್ಳೆ ಬಟ್ಟೆ, ಒಳ್ಳೆ ಊಟ ಚೆನ್ನಾಗಿರ್ತೀವಿ, ಆದರೆ ಮನೆಯಲ್ಲಿ ತೊಂದರೆಗಳಿರುತ್ತೆ. ಆ ರೀತಿ ನೋಡೋಕೆ ಹೋದಾಗ ಇವರಿಗೆ ಊರಿಗೆ ಉಪಕಾರಿ ಅಂತ ಕೂಡ ನಾವು ಹೇಳ್ಬೋದು. ಬಾಂಧವ್ಯಗಳಲ್ಲಿ ಸ್ವಲ್ಪ ಬಿರುಕಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ವೃಥಾ ಖರ್ಚುಗಳು ಜಾಸ್ತಿ ಆಗುತ್ತೆ. ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಟೆನ್ಷನ್ ಆಗ್ತಕ್ಕಂಥ ಯೋಗ, ಆಸ್ತಿಯ ಕಲಹಗಳು ಬರುತ್ತೆ. ತುಂಬ ಬೇಕಾದವರನ್ನು ಇವರು ಕಳ್ಕೊಳ್ಳೋ ಸಾಧ್ಯತೆ ಈ ವರ್ಷದಲ್ಲಿ. ಅವರಿಗೆ ಆರೋಗ್ಯ ಇರ್ಬೋದು ಅಥವಾ ಒಂದು ದೈವಾಧೀನರಾಗ್ತಕ್ಕಂಥದ್ದು, ತುಂಬ ಆತ್ಮೀಯರನ್ನು ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ವಾಹನದ ಸಣ್ಣ ಪುಟ್ಟ ಕಂಟಕಗಳು ರಿಪೀಟೆಡ್ಲಿ ಬರ್ತಾ ಇರುತ್ತೆ ಈ ವರ್ಷದಲ್ಲಿ. ಆರೋಗ್ಯ ಹೇಗಿರುತ್ತೆ? ಇನ್ನು ಆರೋಗ್ಯದ ವಿಷಯದಲ್ಲಿ ನೋಡೋಕೆ ಹೋದಾಗ ಇವರ ಆರೋಗ್ಯದ ಏರುಪೇರು ಅಂತ ಹೇಳುತ್ತೆ. ಉಲ್ಬಣ ಆಗ್ತಕ್ಕಂಥದ್ದು, ಸ್ವಲ್ಪ ಸಣ್ಣ ಪುಟ್ಟ ಪೇಯ್ನ್ಸ್ ಅಂತ ಹೇಳ್ಬೋದು, ಲೈಟ್ ಹಾರ್ಟ್ ಪೇಯ್ನ್ಸ್ ಇರ್ಬೋದು, ಸಣ್ಣ ಪುಟ್ಟ ಆರೋಗ್ಯದ ಸಣ್ಣ ಪುಟ್ಟ ಸಮಸ್ಯೆಗಳಿರ್ಬೋದು. ಆಮೇಲೆ ಗುಪ್ತ ರೋಗಗಳು ಅಂತೂ ಕೂಡ ನಾವು ಇದರಲ್ಲಿ ಉಲ್ಲೇಖ ಮಾಡ್ತಾನೆ. ಹೊಟ್ಟೆಗೆ ಸಂಬಂಧಿಸಿರ್ತಕ್ಕಂಥ ಕಾಯಿಲೆಗಳಿರ್ಬೋದು, ಕಣ್ಣಿನ ಹಲ್ಲು, ಬಹುಮುಖ್ಯವಾಗಿ ಹಲ್ಲಿನ ಪ್ರಾಬ್ಲಮ್ ಈ ವರ್ಷದಲ್ಲಿ ಇವರಿಗೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಪರಿಹಾರ ಅಂತ ಹೇಳಿದಾಗ ಇವರು ಸಾಕ್ಷಾತ್ ಕಾಶಿ ವಿಶ್ವನಾಥನ ದರ್ಶನ ಜೊತೆಗೆ ಸುಬ್ರಹ್ಮಣ್ಯನ ದರ್ಶನ, ಕಾಶಿ ವಿಶ್ವನಾಥನ ದರ್ಶನ, ಕಾಶಿ ವಿಶ್ವನಾಥನಿಗೆ ಅಭಿಷೇಕ, ಜೊತೆಗೆ ಸುಬ್ರಹ್ಮಣ್ಯನಿಗೆ ನೀವು ಷಷ್ಠಿ ತಿಥಿ ಬಂದಾಗ ನಿಮ್ಮ ನಕ್ಷತ್ರ ತಿಥಿಗೆ ಒಂದು ಸಂಕಲ್ಪಗಳು ಮಾಡಿಸ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ. ಪರಿಹಾರ ಮಂತ್ರ ಅಂತ ಹೇಳಿದಾಗ ಇವರಿಗೆ ಈ ಒಂದು ಶಿವನ ಮಂತ್ರವನ್ನು ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾಮೃತ್ಯುರ್ಮಕ್ಷೀಯ ಮಾಮೃತಾತ್, ಇದು ಒಂದು ಮಹಾಮಂತ್ರ, ಮೃತ್ಯುಂಜಯ ಮಂತ್ರ. ಈ ಮಂತ್ರವನ್ನು ಸ್ವಲ್ಪ ಹೆಚ್ಚಾಗಿ ಹೇಳ್ಕೊಳ್ಳೋದ್ರಿಂದ, ಕೇಳೋದ್ರಿಂದ ಸಾಕಷ್ಟು ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆದಾಯ ಮತ್ತು ಖರ್ಚು, ಇವರಿಗೆ ಆದಾಯ ಸ್ವಲ್ಪ ಕಡಿಮೆ, ಆದರೆ ಖರ್ಚು ಜಾಸ್ತಿ, ಸ್ವಲ್ಪ ಲೋನುಗಳು ಜಾಸ್ತಿ ಆಗುತ್ತೆ, ಕೈ ಸಾಲ ಜಾಸ್ತಿ ಆಗುತ್ತೆ. 6 ನಿಮಗೆ ಆದಾಯ ಇದೆ, ಖರ್ಚು 9 ಇದೆ. ಖರ್ಚು ಸ್ವಲ್ಪ ಜಾಸ್ತಿ, ಇನ್ನು 3% ಜಾಸ್ತಿ ಆಯಿತು. ಹಾಗಾಗಿ ನೀವು ಈಗಲೇ ಎಲ್ಲೋ ಒಂದು ಕಡೆ ಒಂದು ಪ್ಲ್ಯಾನ್ ಮಾಡಿಕೊಂಡು ಇಷ್ಟೇ ನಾನು ಖರ್ಚು ಮಾಡ್ಕೋತೀನಿ, ಇಷ್ಟೇ ಅಂಥೇಳಿ ಒಂದು ವರ್ಷದ ಆದಿ ಭಾಗದಲ್ಲಿಯೇ ಒಂದು ಪ್ಲ್ಯಾನ್ ಮಾಡಿಕೊಂಡ್ರೆ ತೊಂದರೆ ಆಗೋದಿಲ್ಲ. ಆದರೆ ಆದಾಯ ಕಡಿಮೆ ಇದೆ, ಖರ್ಚು ಜಾಸ್ತಿ ಆಗುತ್ತೆ.